ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಷಯ ಕೃಷಿಯ ಬಗ್ಗೆ. ಭಾರತ ದೇಶದಲ್ಲಿ ಕೃಷಿಗೆ ಎಷ್ಟು ಪ್ರಾಮುಖ್ಯತೆ ಇದೆ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಅದೊಂದು ಕಿರು ನೋಟ ನಿಮಗೆ. ಇವರು ನಮ್ಮ ನನ್ನ ಪ್ರೀತಿಯ ತಂದೆ ಮುನೇಗೌಡರವರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮುನೇಗೌಡ ಅಂತ. ನಾವು ಶಿಡ್ಲಘಟ್ಟ ತಾಲೂಕಿನವರು. ನಿವೃತ್ತಿ ಆಗಿದ್ದೇವೆ. ARS ಕೃಷಿ ಸಂಶೋಧನಾ ಕೇಂದ್ರ ಚಿಂತಾಮಣಿಯಲ್ಲಿ ನೌಕರಿ ಮಾಡ್ತಾಯಿದ್ರಿ. GKVK 1976ರಲ್ಲಿ ಸೇರಿ ಅಲ್ಲಿಂದ ಅಪಾರ್ಟ್ಮೆಂಟ್ ಕೊಟ್ಟು ಚಿಂತಾಮಣಿ ARS ಕೃಷಿ ಸಂಶೋಧನಾ ಕೇಂದ್ರಕ್ಕೆ ಕಳಿಸಿದರು. ಅಲ್ಲಿ ನೌಕರಿ ಮಾಡಿಕೊಂಡಿದ್ದೆ. ಅಲ್ಲಿ 30 ವರ್ಷ ಸರ್ವಿಸ್ ಮಾಡಿದೆ. 2013ರಲ್ಲಿ ನಿವೃತ್ತಿ ಆದೆ. ಅಲ್ಲಿಂದ ನಾವು ಶಿಡ್ಲಘಟ್ಟ ತಾಲೂಕು ನಮ್ಮೂರಿಗೆ ಬಂದು ಕೃಷಿಯಲ್ಲಿ ಭಾಗಿಯಾಗಿದ್ದೇನೆ. ನಮ್ಮ ಮಗ ಇದ್ದಾನೆ. ಆ ಹುಡುಗ ಕೂಡ ಕೃಷಿಯಲ್ಲಿ ಸುಂದರಿಸಿದ್ದಾರೆ. ನಮ್ಮ ಜೀವನ ನಾವು ಕೃಷಿಯಲ್ಲಿ ಪೂರ್ತಿಯಾಗಿ ಕೃಷಿಯಲ್ಲಿ ಮುಳುಗಿದ್ದೇವೆ. ನೀವು ಅಷ್ಟೇ ಅದೇ ರೀತಿ ಕೃಷಿಯನ್ನು ಮರೆಯದೆ ಕಾಪಾಡಿಕೊಂಡು ಬಂದರೆ ಎಲ್ಲ ಗಿಡ ಒಂದೊಂದು ವೆರೈಟಿ ಒಳ್ಳೆಯದು. ಬೆಳೆಸ್ತಾ ಇದ್ದೀವಿ. ಕೃಷಿ ನಾವು ಕೈ ಬಿಟ್ಟಿಲ್ಲ. ನಮ್ಗೆ ಒಬ್ಬ ಮಗ ಇದ್ದಾನೆ. ಆ ಹುಡುಗ ಕೂಡ ಕೃಷಿಯಲ್ಲಿ ವಿದ್ಯಾಭ್ಯಾಸ ಕಡಿಮೆ ಆಯಿತು. ಕೃಷಿ ಮಾಡ್ತೀನಿ ಅಂತ ಮಾಡ್ತಾ ಇದ್ದಾರೆ. ನನಗೆ 2 ಮಕ್ಕಳು, ಮೊಮ್ಮಕ್ಕಳು, ಮಗನ ಮಕ್ಕಳು. ಇವರು ಶಾಲೆಗೆ ಸೇರಿಸಿದ್ದೇವೆ. ಇವರು ಕೂಡ ಸಾಯಂಕಾಲ ಶಾಲೆಯಿಂದ ಬಂದು ಈ ಕೃಷಿಯಲ್ಲಿ ಭಾಗಿಯಾಗ್ತಾರೆ. ತಂದೆ ಜೊತೆಯಲ್ಲಿ ರೇಷ್ಮೆ ಹುಳ ಸಾಕಾಣಿಕೆ ಮಾಡ್ತೀವಿ. ಅಷ್ಟೇ ದೇವನ ಮರ ಹಾಕ ಸೀತಾಫಲ ಪಂಚಾಗ ನಾವು ಕೃಷಿ ಒಂದೇ ಅಲ್ಲದೆ ಹೈನುಗಾರಿಕೆಯಲ್ಲಿ ಕುರಿ ಸಾಗಾಣಿಕೆ, ಹಸು ಸಾಗಾಣಿಕೆ ಮಾಡಿಕೊಂಡು ಯಾರ ಮೇಲೆ ನಾವು ಡಿಪೆಂಡ್ ಆಗಿಲ್ಲ. ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡಿದ್ದೀವಿ. ನೀವು ಅದೇ ರೀತಿ ಕೃಷಿಯನ್ನು ಮರೆಯದೆ ಹೈನುಗಾರಿಕೆಯನ್ನು ಸಾಗಾಣಿಕೆ ಮಾಡಿ ನೀವು ಇದೇ ಥರ ಬಾಳಿರಿ.